ಇವತ್ತು ಆರ್ ಸಿ ಬಿದು ರಾಜಸ್ಥಾನ್ ರಾಯಲ್ಸ್ ಎದುರುಗಡೆ ಒಂದು ಮ್ಯಾಚ್ ಇದೆ. ಆ ಮ್ಯಾಚ್ ಬಗ್ಗೆ ಪ್ರತಿಯೊಬ್ಬರು ಪ್ರಿವ್ಯೂ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಪ್ರಿಡಿಕ್ಟ್ ಮಾಡ್ತಾ ಇರುವಂಥ ಪ್ರಕಾರ ಇವತ್ತು ಆರ್ ಸಿ ಬಿನವರು ಗೆದ್ದೇ ಗೆಲ್ತಾರೆ ಅಂತ. ಆದರೆ ಸತ್ಯ ಏನಪ್ಪ ಅಂದರೆ ಆರ್ ಸಿ ಬಿನವರು ಗೆದ್ದೇ ಗೆಲ್ತಾರೆ. ಯಾಕೆ ಅಂದರೆ ಆರ್ ಸಿ ಬಿನವ್ರಲ್ಲಿರುವಂಥ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಬೌಲರ್ಗಳು ಫಾರ್ಮಲ್ಲಿದ್ದಾರೆ. ಆದರೂ ಕೂಡ ಒಂದು ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದೆ ಆರ್ ಸಿ ಬಿಗೆ. ಅದು ಯಾವುದು ಅಂದರೆ ಗೌಹಾಟಿ ಪಿಚ್ಚು. ಆ ಪಿಚ್ ಬಗ್ಗೆ ಹೇಳ್ಬೇಕಂದ್ರೆ ಸದ್ಯಕ್ಕೆ ಮಳೆ ಬಂದ ಮೇಲೆ ಬೌಲರ್ಸ್ಗಳಿಗೆ ತುಂಬ ಸಪೋರ್ಟ್ ಆಗುವಂಥ ಚಾನ್ಸಸ್ ಇದೆ. ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂದರೆ ಮೊನ್ನೆ ಮುಂಬೈ ಮತ್ತು ರಾಜಸ್ಥಾನ್ ರಾಯಲ್ಸ್ನವರು ಆಡುವಾಗ ಮಳೆ ಬಂದು ಅದರಲ್ಲಿ ಮುಂಬೈನವರು ಟಾಸ್ ಗೆದ್ಬಿಟ್ಟು ರಾಜಸ್ಥಾನದವ್ರಿಗೆ ಬ್ಯಾಟಿಂಗ್ ಕೊಟ್ಬಿಟ್ರು. ಅವರು 150+ ಹೊಡೆದ್ರು, ಅದನ್ನು ಮುಂಬೈನವರು ಚೇಸ್ ಮಾಡ್ಲಿಕ್ಕಾಗಿಲ್ಲ. ಇದಕ್ಕೂ ನಮ್ಮ ಆರ್ ಸಿ ಬಿಗೂ ಏನು ಸಂಬಂಧ ಇದೆ ಅಂತ ಹೇಳ್ತೀರಾ? ಇವಾಗ ನೋಡಿ, ರಾಜಸ್ಥಾನ್ ರಾಯಲ್ಸ್ ಟೀಮ್ನಲ್ಲಿರುವಂಥ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಫಾರ್ಮಲ್ಲಿದ್ದಾರೆ, ಮಿಡ್ಲ್ ಆರ್ಡರ್ನಲ್ಲಿ ಅವರಲ್ಲಿ ಫಾರ್ಮ್ ಇಲ್ಲ. ಆದರೆ ಆರ್ ಸಿ ಬಿನಲ್ಲಿ ಆ ಥರ ಇಲ್ಲ. ಎಲ್ಲ ಬ್ಯಾಟ್ಸ್ಮನ್ಗಳು ಫಾರ್ಮಲ್ಲಿದ್ದಾರೆ, ಅವರಿಗೊಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ನಾನು ಆ ಒಂದು ಪಿಚ್ ಬಗ್ಗೆ ಹೇಳೋದಕ್ಕೆ ಯಾಕೆ ಬರ್ತಾ ಇದ್ದೀನಿ ಅಂದರೆ, ರಾಜಸ್ಥಾನ್ ರಾಯಲ್ಸ್ನಲ್ಲಿ ಬರೀ ಟಾಪ್ ಆರ್ಡರ್ಗಳು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅವರಿಬ್ಬರು ಹೊಡೆದ್ಬಿಟ್ಟು 150+ ಹೊಡೆದ್ಬಿಟ್ಟು ಕೊನೆಗೆ ಆ ಮ್ಯಾಚ್ನ ಅವ್ರು ಗೆದ್ದಿದ್ದಾರೆ, ಟಾಸ್ ಸೋತರು ಕೂಡ. ಆದರೆ ಆರ್ ಸಿ ಬಿದು ಆ್ಯಂಗಲ್ಲು ಬೇರೆ ಥರ ಇದೆ. ಯಾಕೆ ಅಂದರೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ತಮ್ಮದೇ ಆದಂಥ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನಾನು ಇದು ಆರ್ ಸಿ ಬಿಗೆ ಪ್ಲಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆರ್ ಸಿ ಬಿನಲ್ಲಿರುವಂಥ ಬ್ಯಾಟ್ಸ್ಮನ್ಗಳಿಗೆ ಅವ್ರಿಗೊಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಯಾಕೆ ಗೊತ್ತಾ? ಈ ಸದ್ಯಕ್ಕೆ ಇವಾಗ ಟಾಪ್ ಆರ್ಡರ್ನಲ್ಲಿ ಆಡ್ತಾ ಇದ್ದಾರೆ, ಮಧ್ಯದಲ್ಲಿ ಆಡೋರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಈ ಒಂದು ಮ್ಯಾಚಲ್ಲಿ ಅವ್ರಿಗೆ ಒಂದು ಸಣ್ಣ ಅವಕಾಶ ಸಿಕ್ಕರೆ ಅವರು ಅವ್ರದ್ದೇ ಆದಂಥ ಒಂದು ಪರ್ಫಾರ್ಮೆನ್ಸು ಟೀಮ್ಗೆ ಕೊಡುವಂಥ ಚಾನ್ಸಸ್ ಇದೆ. ಹಾಗಾಗಿ ಬೌಲಿಂಗ್ ಬಂದು ಪಿಚ್ ಕೈ ಕೊಟ್ಟರು ಕೂಡ ಆರ್ ಸಿ ಬಿನಲ್ಲಿರುವಂಥ ಮಿಡ್ಲ್ ಆರ್ಡರ್ಸ್ ಅಂದರೆ ಜಿತೇಶ್ ಶರ್ಮಾ, ರೊಮೋರಿಯೋ ಶಫರ್ಡು, ಅವರಿಗೊಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕು ಅಂತ ಅವ್ರಿಗೆ ಕಾಯ್ತಾ ಇದ್ದಾರೆ. ಅಂದರೆ ಮೃಣಾಲ್ ಪಾಂಡ್ಯವರೆಗೂ ಒಬ್ಬರು ಬ್ಯಾಟ್ಸ್ಮನ್ಗಳು ಕಾಯ್ತಾ ಇದ್ದಾರೆ, ಅವ್ರಿಗೊಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕು. ಇವತ್ತಿನ ಮ್ಯಾಚಲ್ಲಿ ಅವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇದ್ರ ಜೊತೆಗೆ ವಿರಾಟ್ ಕೊಹ್ಲಿದು ಒಂದು ಯೋಚನೆ ಮಾಡುವಂಥ ವಿಷಯ ಇದೆ. ಯಾಕೆ ಗೊತ್ತಾ? ವಿರಾಟ್ ಕೊಹ್ಲಿ ಯಾವಾಗ ಅವರು ಅವ್ರದ್ದೇ ಆದಂಥ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಒಳ್ಳೆ ಒಂದು ಸ್ಕೋರ್ ಮಾಡೋಣ ಅಂತ ಹೋಗ್ತಾರೋ ಅವಾಗ ಅವರು ಔಟ್ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಯೋಚನೆ ಮಾಡಿ ಆಡಿದರೆ ಮತ್ತೆ ಇವತ್ತು ಅವರು ಔಟ್ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಅವ್ರು ಏನು ಮಾಡಬೇಕು, ಒಂದು ಕಡೆ ಯಾರು ಎದುರುಗಡೆ ಬರ್ತಾ ಇದ್ದಾರೋ ಅವ್ರಿಗೆ ಫ್ರಂಟಲ್ಲಿ ಇಟ್ಬಿಟ್ಟು ಇವರು ಬ್ಯಾಕ್ ಹ್ಯಾಂಡಲ್ಲಿ 1-2 ರನ್ ಹೊಡಿತಾ ಇದ್ರೆ ಇವತ್ತು ವಿರಾಟ್ ಕೊಹ್ಲಿದು ಒಂದು ಒಳ್ಳೆ ಸ್ಕೋರ್ ಬರುವಂಥ ಚಾನ್ಸಸ್ ಇದೆ. ನೋಡಬೇಕು ಇವತ್ತಿನ ಮ್ಯಾಚ್ ಶುರು ಆದಾಗ ಅವರು ಅದು ಯಾವ ಥರ ಆಡ್ತಾರೆ ಅಂತ. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಒಂದೇ ಸರಿ ಜಾಸ್ತಿ ಸ್ಕೋರ್ ಹೊಡಿಬೇಕು ಅಂತ ಡಿಸೈಡ್ ಮಾಡಿದಾಗೆಲ್ಲ ಅವರು ಸ್ವಲ್ಪ ಜಾಸ್ತಿ ಪ್ರೆಷರ್ ತೊಗೊತಾ ಇದ್ದಾರೆ. ಹಾಗಾಗಿ ಅವರು ಆಪೋಸಿಟ್ನಲ್ಲಿ ಇರುವಂಥ ಪ್ಲೇಯರ್ಸ್ಗಳಿಗೆ ರನ್ ಹೊಡಿಯೋದು ಬಿಟ್ಟು ಅವರಿಗೆ ವಿಕೆಟ್ಸ್ ಹೊಡಿಯೋದಕ್ಕೆ ಕೊಟ್ಬಿಟ್ಟು ಇವರು ಗ್ರೌಂಡ್ನಲ್ಲಿ ಆಡಿದರೆ ಡೆತ್ ಓವರ್ಸಲ್ಲಿ ಇವರು ತುಂಬ ಚೆನ್ನಾಗಿ ಆಡ್ತಾರೆ. ಯಾಕೆಂದರೆ ಡೆತ್ ಓವರ್ಸಲ್ಲಿ ವಿರಾಟ್ ಕೊಹ್ಲಿದು ಸ್ಕೋರು ತುಂಬ ಚೆನ್ನಾಗಿದೆ. ಇದು ವಿರಾಟ್ ಕೊಹ್ಲಿದು ಇವತ್ತೇನಾದ್ರು ಗೇಮ್ ಪ್ಲಾನ್ ಇತ್ತು ಅಂದರೆ ಇವತ್ತಿನ ಮ್ಯಾಚ್ನಲ್ಲಿ ಆರ್ ಸಿ ಬಿನವ್ರದ್ದು ಆಲ್ರೆಡಿ ಇವರು ಒಳ್ಳೆ ಸ್ಕೋರ್ ಕೊಡ್ತಾ ಇದ್ದಾರೆ. ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಇದ್ರ ಜೊತೆಗೆ ವಿರಾಟ್ ಕೊಹ್ಲಿ ಒಬ್ಬರು ಏನಾದರೂ ಆಡಿದ್ರು ಅಂದರೆ ಎದುರುಗಡೆ ಇರೋರು ಕೂಡ ಅವರ ಹೊಡೆಯುವಂಥ ರನ್ಸ್ಗಳನ್ನು ಸ್ಪೀಡ್ನ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇದು ಒಂಥರ ಆರ್ ಸಿ ಬಿಗೆ ಕಂಪ್ಲೀಟಾಗಿ ಬೋನಸ್ ಆದಾಗೆ. ನೋಡಿ, ಆರ್ ಸಿ ಬಿನವರು RR ಎದುರುಗಡೆ ಹಾವಿಯಾಗುವಂಥ ಇವತ್ತು ಚಾನ್ಸ್ ಇದೆ. ಬೈ ಚಾನ್ಸ್ ಟಾಸ್ ಸೋತ್ರೂ ಕೂಡ ಬೌಲರ್ಸ್ಗಳು ಇರೋದ್ರಿಂದ ಕಡಿಮೆ ಸ್ಕೋರ್ ಆದರೂ ಕೂಡ ಆರ್ ಸಿ ಬಿನವರು ಡಿಫೆಂಡ್ ಮಾಡ್ತಾರೆ. ಆದರೆ ರಾಜಸ್ಥಾನದವ್ರಿಗೆ ಕಡಿಮೆ ಸ್ಕೋರ್ ಇದ್ರೆ ಅವ್ರ ಕೈನಲ್ಲಿ ಡಿಫೆಂಡ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂದರೆ ಆರ್ ಸಿ ಬಿನಲ್ಲಿರುವಂಥ ವಿಧ್ವಂಸಕ ಬ್ಯಾಟರ್ಸ್ಗಳನ್ನು ಕಂಟ್ರೋಲ್ ಮಾಡೋದು ಇದುವರೆಗೂ ಯಾರ ಕೈನಲ್ಲೂ ಆಗಿಲ್ಲ. ಹಾಗಾಗಿ ರಾಜಸ್ಥಾನದಲ್ಲಿ ಇರುವಂಥ ಬೌಲರ್ಸ್ಗಳ ಕೈನಲ್ಲೂ ಅದು ಸಾಧ್ಯನೇ ಇಲ್ಲ. ಕೊನೆಯದಾಗಿ ಹೇಳ್ಬೇಕಂದ್ರೆ ಇವತ್ತು ಆರ್ ಸಿ ಬಿನವರು ಗೆದ್ದೇ ಗೆಲ್ತಾರೆ. ಆದರೆ ಮ್ಯಾಚ್ ಶುರು ಆಗಿದ ಮೇಲೆ ಸ್ವಲ್ಪ ಸ್ಟ್ರಗಲ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆದರೂ ಕೂಡ ಇವರು ಸ್ವಲ್ಪ ಸಮಯ ತಗೊಂಡ್ಬಿಟ್ಟು ಮತ್ತೆ ಸ್ಕ್ರೀಸಲ್ಲಿ ಸೆಟ್ ಆಗಿ ಮತ್ತೆ ಇವರು ರನ್ಸ್ಗಳನ್ನು ಹೊಡಿತಾರೆ. ಯಾಕೆ ಅಂದರೆ ಆರ್ ಸಿ ಬಿನಲ್ಲಿರುವಂಥ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ಫಾರ್ಮಲ್ಲಿದ್ದಾರೆ. ಅದರಲ್ಲೂ ಟಿಮ್ ಡೇವಿಡು, ರೊಮೋರಿಯೋ ಶಫರ್ಡು ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ಮೊನ್ನೆ CSK ಎದುರುಗಡೆ ಆರ್ ಸಿ ಬಿನವರು 251+ ಹೊಡೆದಿದ್ರು ಕರೆಕ್ಟಾ. ಅದರಲ್ಲಿ ರೊಮೋರಿಯೋ ಶಫರ್ಡ್ಗೆ ಬ್ಯಾಟಿಂಗ್ ಆಡುವಂಥ ಅವಕಾಶ ಸಿಕ್ಕಿಲ್ಲ.
ಇವತ್ತು ಅವರಿಗೆ ಸಿಗೋದು ಡೌಟೇ. ಬೈ ಚಾನ್ಸ್ ಸಿಕ್ಕರೆ ಇವತ್ತು ಕೂಡ ಅವರು ಒಳ್ಳೆ ಸ್ಕೋರ್ ಹೊಡೆದೇ ಹೊಡಿತಾರೆ. ನೋಡೋಣ, ಇವತ್ತಿನ ಮ್ಯಾಚ್ ಶುರು ಆದ್ಮೇಲೆ ಗೊತ್ತಾಗೋದು.